ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಜೂನ್ 21ರಂದು ಸಾಗರದಲ್ಲಿ ಪ್ರತಿಬಿಂಬ ಹವ್ಯಕ ಪ್ರತಿಭೆಗಳಿಗಾಗಿ ವೇದಿಕೆ. ವಂಶವಾಹಿನಿಯಿಂದ ಜುಲೈ 1ರಂದು ಗೌರವ ಸನ್ಮಾನ, ಉಪನ್ಯಾಸ, ಓದಿ ಪತ್ರಿಕೆ. ಚಿಗುರು ಜಂಬೋ ಕಿಡ್ಸ್ ಮಾಂಟೇಸರಿ ಆಧಾರಿತ ಪ್ರೀಸ್ಕೂಲ್. ಮಕ್ಕಳಿಗೆ ಉತ್ತಮ ಶಿಕ್ಷಣದ ಮೊದಲ ಹೆಜ್ಜೆ ಪ್ರೀಸ್ಕೂಲ್. ಸಾಗರ ನಗರದಲ್ಲಿರುವ ಆರ್ಪಿ ರಸ್ತೆಯಲ್ಲಿನ ಚಿಗುರು ಜಂಬೋ ಕಿಡ್ಸ್ ಮಾಂಟೇಸರಿ ಆಧಾರಿತ ಪ್ರೀಸ್ಕೂಲ್ ಮಕ್ಕಳಿಗೆ ಆಟದ ಮೂಲಕ ಕಲಿಕೆ, ಚಟುವಟಿಕೆ ಆಧಾರಿತ ಶಿಕ್ಷಣ ಮತ್ತು ಆರೈಕೆ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಸಾಗರದಲ್ಲಿ ಉತ್ತಮ ಪ್ರೀಸ್ಕೂಲ್ ಹುಡುಕುತ್ತಿರುವ ಪೋಷಕರಿಗೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಸರಿಯಾದ ಆರಂಭ ನೀಡಲು ಚಿಗುರು ಜಂಬೋ ಕಿಡ್ಸ್ಗೆ ಭೇಟಿ ನೀಡಿ. ಇಲ್ಲಿ ನಾವು ಪ್ಲೇ ಗ್ರೂಪ್, ನರ್ಸರಿ, LKG, UKG ಹಾಗೂ ಟೇಕ್ ಕೇರ್ ಸೌಲಭ್ಯಗಳನ್ನು ಒದಗಿಸುತ್ತಿದ್ದೇವೆ. ಶ್ರೀ ಅಖಿಲ ಹವ್ಯಕ ಮಹಾಸಭಾ ಬೆಂಗಳೂರು ಇದರ ಆಶ್ರಯದಲ್ಲಿ ಸಾಗರ ಮತ್ತು ಸರ್ವ ಪ್ರಾಂತ್ಯ ಹವ್ಯಕ ಪ್ರತಿಭೆಗಳಿಗಾಗಿ ನಡೆಯುವ ಸಾಂಸ್ಕೃತಿಕ ಸ್ಪರ್ಧೆಗಳ ಪ್ರತಿಬಿಂಬ ಕಾರ್ಯಕ್ರಮ ಜೂನ್ 21ರಂದು ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೆ ಅಗ್ರಹಾರದ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಶ್ರೀ ಅಖಿಲ ಹವ್ಯಕ ಮಹಾಸಭಾದ ನಿರ್ದೇಶಕ ಹುಬಾ ಅಶೋಕ್ ಅವರು ತಿಳಿಸಿದರು. ಪ್ರತಿಬಿಂಬ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಮಾಹಿತಿ ನೀಡಿದ ಅವರು, ಕಳೆದ 30 ವರ್ಷಗಳಿಂದ ಮಹಾಸಭಾ ಪ್ರತಿಬಿಂಬ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದೆ ಮತ್ತು ಕಳೆದ 6 ವರ್ಷಗಳಿಂದ ಸಾಗರ ಸೊರಬದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡು ಈ ಭಾಗದ ಹವ್ಯಕ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುತ್ತಿದೆ ಎಂದು ಹೇಳಿದರು. ಜೂನ್ 21ರ ಬೆಳಗ್ಗೆ 10 ಗಂಟೆಗೆ ಸಾಗರ ಹವ್ಯಕ ಮಂಡಲದ ಅಧ್ಯಕ್ಷ ಮುರಳಿ ಗೀಜ್ಗಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮಹಾಸಭಾದ ಮಾಜಿ ನಿರ್ದೇಶಕ ರಾಜಾರಾಮ್ ಹೊಸಬಾಳೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ನಂತರ ವಿವಿಧ ವಿಭಾಗದ ಸ್ಪರ್ಧಾ ಸೌರಭ ನಡೆಯಲಿದೆ. 8ನೇ ತರಗತಿಯಿಂದ 12ನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಮಾನಸಿಕ ಒತ್ತಡ ಮತ್ತು ಪರಿಹಾರದ ಸಂಬಂಧ ವಿಶೇಷ ಸ್ಫೂರ್ತಿದಾಯಕ ಕಾರ್ಯಕ್ರಮ ಪ್ರೇರಣಾ ಮಧ್ಯಾಹ್ನ 2 ಗಂಟೆಗೆ ವಾಗ್ಮಿ SR ಅಚ್ಯುತ್ ರಾವ್ ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಹವ್ಯಕ ಮಹಿಳಾ ವೇದಿಕೆಯನ್ನು ಮಹಾಸಭಾದ ಅಧ್ಯಕ್ಷ ಡಾಕ್ಟರ್ ಗಿರಿಧರ್ ಕಚೆ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಹವ್ಯಕ ಮಹಿಳಾ ಕೇಂದ್ರದ ಸಂಚಾಲಕಿ ಮಧುರಾ ಗಾಂವ್ಕರ್, ಉಪನ್ಯಾಸಕಿ ಡಾಕ್ಟರ್ ವಿಜಯಲಕ್ಷ್ಮಿ ಹೆಗಡೆ ಕಂಪ್ಲಿ ಪಾಲ್ಗೊಳ್ಳುತ್ತಾರೆ. ಸಂಜೆ 4:30ಕ್ಕೆ ಯೋಗ ದಿನದ ಅಂಗವಾಗಿ ಕಾನ್ಗೂಡು ಗುರುಕುಲಂ ಯೋಗ ಕೇಂದ್ರದ ತಂಡದಿಂದ ಯೋಗ ಪ್ರದರ್ಶನ ಹಾಗೂ 5 ಗಂಟೆಗೆ ಮಹಾಸಭಾ ನಿರ್ದೇಶಕ KN ಶ್ರೀಧರ್ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಕಾರ್ಯಕ್ರಮ ನಡೆಯಲಿದ್ದು, ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಪತಾಂಜಲಿ ಹಾಗೂ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಉಪಾಧ್ಯಕ್ಷ HN ಉಮೇಶ್ ದೊಂಬೆ ಅಭ್ಯಾಗತರಾಗಿ ಪಾಲ್ಗೊಳ್ಳುತ್ತಾರೆ ಎಂದು ಅಶೋಕ್ ಅವರು ತಿಳಿಸಿದರು. ಪ್ರತಿಬಿಂಬ ಬೆಂಗಳೂರು ಸಂಚಾಲಕ ದೀಪಕ್ ಹೆಗಡೆ ಗೋಳಿಕೈ, ಸಾಗರ ಸಂಚಾಲಕ ಶ್ರೀಧನ್ ಭೀಮನಕೋಣೆ, ಮಂಜುನಾಥ್ ಭೀಮನಕೋಣೆ, ಸೊರಬ ಸಂಚಾಲಕ ರಘುನಂದನ್ ಪಟೇಲ್, ಅಭಿರಾಮ್, ಸಾಗರ ಮಹಿಳಾ ಸಂಚಾಲಕಿ ಅರ್ಚನಾ ಕಾನುಗೋಡು ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಶ್ರೀ ಅಖಿಲ ಹವ್ಯಕ ಮಹಾಸಭಾ ಬೆಂಗಳೂರು ತನ್ನ ಪ್ರತಿಬಿಂಬ ಕಾರ್ಯಕ್ರಮವನ್ನು ಸಾಗರ ಸೊರಬ ಪ್ರಾಂತ್ಯದ ನಮ್ಮ ಸಮಾಜದ ಬಂಧುಗಳಿಗೆ ಇದೇ ಬರುವ 21ನೇ ಭಾನುವಾರ ರಾಘವೇಶ್ವರ ಭವನದಲ್ಲಿ ಆಯೋಜಿಸಿದೆ. ನಮ್ಮ ಸಮಾಜದ ಪ್ರತಿಭೆಗಳ ಅನಾವರಣ ಕಾರ್ಯಕ್ರಮ, ಅವರಲ್ಲಿರುವಂತಹ ಕಲೆ, ಸಾಹಿತ್ಯ, ಸಂಗೀತ ಅಥವಾ ಇನ್ನಿತರ ಆ ಒಂದು ಚಟುವಟಿಕೆ ಹೊರಗಡೆ ಬರಬೇಕು, ಅನಾವರಣಗೊಳ್ಳಬೇಕು, ಅವರಿಗೆ ಪ್ರೋತ್ಸಾಹ ನೀಡಬೇಕು ಹೇಳುವಂಥ ಉದ್ದೇಶದಿಂದ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಈ ಪ್ರತಿಬಿಂಬ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ. ಕಳೆದ 5-6 ವರ್ಷದಿಂದ ನಾವು ಸಾಗರ ಇರ್ಬೋದು, ಸೊರಬ ಇರ್ಬೋದು, ಹೊಸನಗರ ಇರ್ಬೋದು, ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಹೀಗೆ ಎಲ್ಲ ಹವ್ಯಕರು ಎಲ್ಲಿ ಹೆಚ್ಚು ವಾಸ ಮಾಡ್ತಾ ಇದ್ದಾರೆ ಅಂತಹ ಪ್ರದೇಶಗಳಲ್ಲಿ ಈ ಪ್ರತಿಬಿಂಬ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಉದ್ಘಾಟಕರಾಗಿ ನಮ್ಮ ಹವ್ಯಕ ಮಂಡಲದ ಸಾಗರ ಹವ್ಯಕ ಮಂಡಲದ ಅಧ್ಯಕ್ಷರಾದಂಥ ಮುರಳಿ ಗೀಜ್ಗಾರ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆಯೇ ಹಿರಿಯ ಮಾಜಿ ನಿರ್ದೇಶಕರಾದಂಥ ರಾಜಾರಾಮ್ ಹೊಸಬಾಳೆ ಅವರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಮತ್ತು ನಾವು ಈ ಪ್ರತಿಬಿಂಬ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗಾಗಿ ವಿಶೇಷವಾದಂಥ ಪ್ರೇರಣಾ ಕಾರ್ಯಕ್ರಮ 8ನೇ ತರಗತಿಯಿಂದ ದ್ವಿತೀಯ PUCವರೆಗಿನ ಮಕ್ಕಳು ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂತಹ ಒತ್ತಡ ಮತ್ತು ಅದರ ಪರಿಹಾರದ ಬಗ್ಗೆ ನಮಗೆ ಅವತ್ತು ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ವ್ಯಕ್ತಿ SR ಅಚ್ಯುತ್ ರಾವ್ ಇವರು ಅವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ. ಹಾಗೆಯೇ ವಿಶೇಷವಾಗಿ ಮಹಿಳಾ ವೇದಿಕೆ ಈ ಬಾರಿ
ಸಾಗರ ಪ್ರಾಂತ್ಯದಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಮಹಿಳಾ ಸಂಘಟನೆ ಹೆಚ್ಚಾಗಬೇಕು, ಹವ್ಯಕ ಮಹಿಳೆಯರ ಸಂಘಟನೆ ಒಂದು ಶಕ್ತಿಯಾಗಿ ರೂಪುಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ಏನು ಕೇಂದ್ರ ಮಟ್ಟದಲ್ಲಿ ಇತ್ತು ಅದನ್ನು ಎಲ್ಲ ಪ್ರಾಂತ್ಯ ತಾಲೂಕು ಮಟ್ಟಕ್ಕೆ ಈ ಸಂಘಟನೆಯನ್ನು ತರ್ತಾ ಇದ್ದಾರೆ. ಆ ದಿಸೆಯಲ್ಲಿ ನಮ್ಮ ಶ್ರೀಮತಿ ಅರ್ಚನಾ ಸುಬ್ರಹ್ಮಣ್ಯ ಇವರ ನೇತೃತ್ವದಲ್ಲಿ ಅವತ್ತು ಮಧ್ಯಾಹ್ನ 3 ಗಂಟೆಗೆ ಮಹಿಳಾ ವೇದಿಕೆ ಉದ್ಘಾಟನೆಗೊಳ್ಳಲಿಕ್ಕಿದೆ. ಡಾಕ್ಟರ್ ಗಿರಿಧರ್ ಕಜೆಯವರು ಅದರ ಉದ್ಘಾಟನೆ ನಡೆಸಿಕೊಡಲಿಕ್ಕಿದ್ದಾರೆ. ನಮ್ಮ ತಾಲೂಕಿನ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಹೆಗಡೆ ಕಂಪ್ಲಿ, ಕೇಂದ್ರ ಮಹಿಳಾ ವೇದಿಕೆಯ ಸಂಚಾಲಕಿಯಾದಂಥ ಶ್ರೀಮತಿ ಮಧುರಾ ಕಾಂಕರ್ ಅವರು ಅವತ್ತಿನ ಮಹಿಳಾ ವೇದಿಕೆಗೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಸಂಜೆ ನಡೆಯುವಂತಹ ಸಮಾರೋಪದಲ್ಲಿ ಖ್ಯಾತ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಪತಂಜಲಿಯವರು, ಕರ್ನಾಟಕ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಉಪಾಧ್ಯಕ್ಷರಾದಂತಹ HM ಉಮೇಶ ದೊಂಬೆ ಅವರು ಭಾಗವಹಿಸಲಿದ್ದು, ನಮ್ಮ ಹಿರಿಯ ನಿರ್ದೇಶಕರಾದಂಥ KN ಶ್ರೀಧರ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಅವತ್ತು ಯೋಗ ಡೇ, ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ 21ನೇ ತಾರೀಕು ಮಧ್ಯಾಹ್ನ ಶ್ರೀಧರ್ ಮೂರ್ತಿ ಕಾನ್ಬೋರ್ಡ್ ಖ್ಯಾತ ಯೋಗಪಟು ಅವರ ತಂಡ ವಿಶೇಷವಾದಂಥ ಯೋಗ ಪ್ರದರ್ಶನ ಕೂಡ ಅವತ್ತು ನಡೆಯಲಿಕ್ಕಿದೆ. ಇನ್ನು ಈ ಪ್ರತಿಬಿಂಬ ಸ್ಪರ್ಧಾ ಒಂದು ಕಾರ್ಯಕ್ರಮ ಎಲ್ಲರಿಗೂ ಒಳಗೊಂಡಂತೆ ಈ ಸ್ಪರ್ಧೆ ನಡೆಯುತ್ತೆ. ಅದು 6 ವರ್ಷದ ಮಕ್ಕಳಿಗಿರ್ಬೋದು, 6ರಿಂದ 12 ವರ್ಷದ ಮಕ್ಕಳಿಗಿರ್ಬೋದು, 12ರಿಂದ 18 ವರ್ಷದ ಮಕ್ಕಳಿಗಿರ್ಬೋದು, ಹಾಗೆಯೇ 18 ವರ್ಷದ ಮೇಲ್ಪಟ್ಟು ವಯಸ್ಕರಿಗಿರ್ಬೋದು. ಈ ರೀತಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಈ ಸ್ಪರ್ಧೆಯಲ್ಲಿ ಒಂದು ಹವ್ಯಕ ಸಾಂಪ್ರದಾಯಿಕ ಕಲೆ ಏನಿದೆ ಅದು ಉಳಿಸಬೇಕು, ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಈ ಒಂದು ಸ್ಪರ್ಧಾ ಸೌರಭ ಕೂಡ ಅವತ್ತು ನಡೆಯಲಿಕ್ಕಿದೆ. ವಿಶೇಷವಾಗಿ ನಾವು ಸಾಗರ ಸೌರಭ ಪ್ರಾಂತ್ಯದ ಎಲ್ಲ ಹವ್ಯಕ ಬಂಧುಗಳು ಭಾಗವಹಿಸಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ವಿನಮ್ರವಾಗಿ ಈ ಮೂಲಕ ತಮ್ಮ ವಾಹಿನಿ ಮೂಲಕ ನಾವು ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇವೆ. ಹವ್ಯಕ ಮಹಿಳಾ ವೇದಿಕೆ ಈಗಾಗಲೇ ಕೇಂದ್ರ ಮಟ್ಟದಲ್ಲಿ ಇದ್ದು ಅಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಮಹಿಳೆಯರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇತ್ತು. ನಮ್ಮ ಒಂದು ಹವ್ಯಕರ ಒಂದು ಉತ್ತಮವಾದ ಜೀವನ ಶೈಲಿ, ಆರೋಗ್ಯ ಪದ್ಧತಿ, ಕೌಟುಂಬಿಕ ವ್ಯವಸ್ಥೆ, ಹಾಗೆಯೇ ನಮ್ಮ ಆರ್ಥಿಕ ಹಾಗೂ ಸಾಮಾಜಿಕ ಸಬಲೀಕರಣದ ಒಂದು ಕಾರ್ಯಕ್ರಮಗಳನ್ನು ಕೇಂದ್ರ ಮಟ್ಟದಲ್ಲಿ ಮಾಡ್ತಾ ಇತ್ತು. ಹವ್ಯಕ ಪತ್ರಿಕೆ ಮೂಲಕ ಅದು ಹಳ್ಳಿಗೂ ತಲುಪ್ತಾ ಇತ್ತು. ಆದರೂ ಕೂಡ ಅದು ಮನೆಯ ಪ್ರತಿ ಸದಸ್ಯರಿಗೂ ತಲುಪಲಿ ಹಾಗೂ ಹೆಣ್ಣು ಮನೆಯ ಒಂದು ಸಮಾಜದ ಕಣ್ಣು ಅಂದರೆ ಹೆಣ್ಣಿಗೆ ನೀಡಿದ್ರೆ ಅವಳು ಕುಟುಂಬಕ್ಕೆ ಹಾಗೂ ಸಮಾಜದ ಪ್ರತಿ ಸದಸ್ಯರಿಗೂ ಕೊಡ್ತಾಳೆ ಅನ್ನೋ ಕಾರಣದಿಂದ ಆ ಒಂದು ಮಹಿಳಾ ವೇದಿಕೆಯನ್ನು ಕೇಂದ್ರದಿಂದ ಈಗ ಪ್ರಾಂತ್ಯ ಮಟ್ಟದಲ್ಲಿ ರಚನೆ ಮಾಡಿ ಅಲ್ಲಿ ಒಂದು ವೇದಿಕೆಯನ್ನು ಮಾಡಿ ನಾಡ್ದೋದು ಪ್ರತಿಬಿಂಬ ಕಾರ್ಯಕ್ರಮದಂದು ಉದ್ಘಾಟನೆಗೊಳ್ತಾ ಇದ್ದು ವಾಟ್ಸಪ್ ಗ್ರೂಪ್ ಮಾಡಿ ಎಲ್ಲ ನಮ್ಮ ಹವ್ಯಕ ಸಮಾಜದ ಮಹಿಳೆಯರನ್ನು ಅದರಲ್ಲಿ ಸೇರಿಸಿದ್ದು 550ಕ್ಕೂ ಹೆಚ್ಚು ಸದಸ್ಯರು ಆ ಗುಂಪಿನಲ್ಲಿ ಈಗಾಗಲೇ ಇದ್ದ. ಹಾಗಾಗಿ ನಾವು ಈ ಒಂದು ನಮ್ಮ ಹವ್ಯಕ ಸಮಾಜದ ಸಂಪ್ರದಾಯ ಸಂಸ್ಕೃತಿಯನ್ನು ಉಳಿಸುವ ಬೆಳೆಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ನಾವು ಪ್ರತಿ ಮನೆಗೂ ತಲುಪಿಸಲು ಸಾಧ್ಯ ಆಗ್ತು ಅನ್ನೋ ಒಂದು ಆಶಯದೊಂದಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡೋಣ ಎಲ್ಲರೂ ಒಟ್ಟಾಗಿ ಅಂತ ಹೇಳ್ತಾ, ವಂಶವಾಹಿನಿ ಟ್ರಸ್ಟ್ ಮತ್ತು ಪತ್ರಿಕಾ ಸ್ನೇಹಿತರ ಬಳಗದ ಆಶ್ರಯದಲ್ಲಿ ಜುಲೈ 1ರಂದು ತಾಳಗುಪ್ಪ ನಾಲಂದ ಪ್ರೌಢಶಾಲಾ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಸನ್ಮಾನ ಮತ್ತು ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಬೆಂಗಳೂರಿನ ಕಾಯಕ ಫೌಂಡೇಶನ್ ಅದರ ಕಾರ್ಯದರ್ಶಿಗಳಾದ ಮಹೇಶ್ ಅಂಕತ್ ತಾಳಗುಪ್ಪ ಅವರು ಉದ್ಘಾಟಿಸಲಿದ್ದಾರೆ. ಪತ್ರಿಕೆ ಮತ್ತು ಅರಿವು ಕುರಿತು ಯುವ ಸಾಹಿತಿ ಯಕ್ಷ ಕಲಾವಿದರಾದ ಸುಜನ್ ಗಣೇಶ್ ಹೆಗಡೆ ಉಪನ್ಯಾಸ ನೀಡಲಿದ್ದಾರೆ. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಕಾರ್ಯದರ್ಶಿ ಡಾಕ್ಟರ್ ಶಿವಕುಮಾರ್ ಉಪಸ್ಥಿತರಿರುವ ಈ ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯ ನಿವೃತ್ತ ಸ್ಥಾನಿಕ ಸಂಪಾದಕರಾದ ಹಿರಿಯ ಪತ್ರಕರ್ತ ಸೀತಾರಾಮ್ ಹೆಗಡೆ ಮಲವಳ್ಳಿ ಅವರಿಗೆ ಗೌರವ ಸನ್ಮಾನ ಪ್ರದಾನ ಮಾಡಲಾಗುವುದು. ವಂಶವಾಹಿನಿ ಮತ್ತು ಪತ್ರಿಕಾ ಸ್ನೇಹಿತರ ಬಳಗದ ಅಧ್ಯಕ್ಷ ರಮೇಶ್ ಹೆಗಡೆ ಗುಂಡುಮನೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಮಸ್ಕಾರ.